ಹಲೋ ಫ್ರೆಂಡ್ಸ್, ಇವತ್ತು ನಾವು ರೆಡ್ಮಿ 9 ಪ್ರೈಮ್ ಹಾಗೂ ರಿಯಲ್ಮಿ C15 ಕಂಪ್ಯಾರಿಸನ್ ಮಾಡ್ತಾ ಇದೀವಿ. ಸೊ ನಿಮಗೆ ವಿಡಿಯೋ ಎಂಡಲ್ಲಿ ಗೊತ್ತಾಗುತ್ತೆ ಯಾವುದು ವ್ಯಾಲ್ಯೂ ಫಾರ್ ಮನಿ ಇದೆ ಅಂತ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್, ನಿಮಗೆ ಆಲ್ಮೋಸ್ಟ್ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದೀವಿ. ಇಲ್ಲಿ ಫ್ರೆಂಡ್ಸ್ ನಿಮಗೆ ರಿಯಲ್ಮಿ C15 3GB ವೇರಿಯಂಟ್ ಏನಿದೆಯಲ್ಲ ಫ್ರೆಂಡ್ಸ್ 9999ಕ್ಕೆ ಸಿಗ್ತಾ ಇದೆ. ಅದೇ ನೀವು ರೆಡ್ಮಿ 9 ಪ್ರೈಮ್ ನೋಡಿದ್ರೆ ಸೇಮ್ ಪ್ರೈಸ್ ಅಲ್ಲಿ ಫ್ರೆಂಡ್ಸ್ ನಿಮಗೆ 4GB ವೇರಿಯಂಟ್ ಅನ್ನ ಸಿಗ್ತಾ ಇದೆ. ನೆಕ್ಸ್ಟ್ ಫ್ರೆಂಡ್ಸ್, ಇವಾಗ ಕಲರ್ ಬಗ್ಗೆ ಹೇಳೋದಾದ್ರೆ ನಿಮಗೆ ರೆಡ್ಮಿ 9 ಪ್ರೈಮ್ ಅಲ್ಲಿ ನಿಮಗೆ 4 ಕಲರ್ ಅನ್ನ ಸಿಗ್ತದೆ. ಅದೇ ನೀವು ರಿಯಲ್ಮಿ C15 ನಿಮಗೆ ಜಸ್ಟ್ 2 ಕಲರ್ ಅನ್ನ ಸಿಗ್ತದೆ, ಒಂದು ಗ್ರೇ ಮತ್ತೆ ಇನ್ನೊಂದು ಬ್ಲೂ ಇದೆ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಎರಡು ಮೊಬೈಲು ಸೇಮ್ ಪ್ರೈಸ್ ಪಾಯಿಂಟ್ ಸಿಗುತ್ತೆ. ಇದರಲ್ಲಿ ಯಾವುದು ಬೆಟರ್ ಇದೆ ಅಂತ ನೀವು ತಿಳ್ಕೋಬೇಕಾದ್ರೆ ವಿಡಿಯೋ ಪೂರ್ತಿ ನೋಡಿ. ಇವಾಗ ಫ್ರೆಂಡ್ಸ್ ನೀವು ಥಿಕ್ನೆಸ್ ನೋಡೋದಾದ್ರೆ ಇಲ್ಲಿ ರೆಡ್ಮಿ 9 ಪ್ರೈಮ್ ಏನಿದೆಯಲ್ಲ ಫ್ರೆಂಡ್ಸ್ ಸ್ವಲ್ಪ ಥಿಕ್ನೆಸ್ ಕಡಿಮೆ ಇದೆ, ಅಂದ್ರೆ ಸ್ಲಿಮ್ ಆಗಿದೆ. ರಿಯಲ್ಮಿ C15 ಸ್ಲಿಮ್ ಇದೆ. ಅದೇ ರೀತಿ ವೇಟ್ ಅಲ್ಲಿ ಕೂಡ ಕಡಿಮೆ ಇದೆ. ನೀವು ನೋಡ್ತಾ ಇದ್ರಲ್ಲಿ ವೇಟ್ ಅಲ್ಲಿ ನೋಡಿ ಫ್ರೆಂಡ್ಸ್ 198 ಗ್ರಾಮ್ಸ್ ಇದೆ. ಅದೇ C15 209 ಗ್ರಾಮ್ ಇದೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಬ್ಯಾಟ್ರಿ ನೋಡೋದಾದ್ರೆ ರೆಡ್ಮಿ 9 ಪ್ರೈಮ್ ಅಲ್ಲಿ ಫ್ರೆಂಡ್ಸ್ ನಿಮಗೆ 5020 mAh ಬ್ಯಾಟ್ರಿ ಸಿಗುತ್ತೆ. ಮತ್ತೆ ನೀವು ಅದೇ ರಿಯಲ್ಮಿ C15 ನಿಮಗೆ 6000 mAh ಬ್ಯಾಟ್ರಿ ಸಿಗುತ್ತೆ. ಎರಡರಲ್ಲಿ ಏನಿದೆಯಲ್ಲ 18 ವೋಲ್ಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಸೊ ಇವಾಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನೀವು ಯಾವಾಗ ರೆಡ್ಮಿ 9 ಪ್ರೈಮ್ ಅನ್ನು ಪರ್ಚೇಸ್ ಮಾಡ್ತೀರಾ ಅವಾಗ ನಿಮಗೆ ಬಾಕ್ಸ್ ಅಲ್ಲಿ 10 ವೋಲ್ಟ್ ಚಾರ್ಜರ್ ಸಿಗುತ್ತೆ. ಅದೇ ರಿಯಲ್ಮಿ C15 ನೀವು ಪರ್ಚೇಸ್ ಮಾಡಿದಾಗ ನಿಮಗೆ 18 ವೋಲ್ಟ್ ಫಾಸ್ಟ್ ಚಾರ್ಜರ್ ಅನ್ನ ಸಿಗುತ್ತೆ. ಸೊ ನಿಮಗೆ ಇಲ್ಲಿ ರೆಡ್ಮಿ 9 ಪ್ರೈಮ್ ಅಲ್ಲಿ ಫಾಸ್ಟ್ ಚಾರ್ಜರ್ ಬೇಕಪ್ಪ ಅಂದ್ರೆ 18 ವೋಲ್ಟ್ ಬೇಕಂದ್ರೆ ನೀವು ಅದನ್ನ ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಫ್ರೆಂಡ್ಸ್ ಅಷ್ಟೊಂದು ಜಾಸ್ತಿ ಏನು ಮ್ಯಾಟರ್ ಆಗೋದಿಲ್ಲ. ಸೊ ಇಲ್ಲಿ ಸಪೋಸ್ ಅನ್ಕೊಂಡು ನೀವು ರಿಯಲ್ಮಿ C15 ನಿಮಗೆ ಫುಲ್ ಮೊಬೈಲ್ ಚಾರ್ಜ್ ಹಾಕೋಕ್ಕೆ ಒಂದು 45 ಮಿನಿಟ್ಸ್ ಬೇಕಾದ್ರೆ, ಅದೇ ನಿಮಗೆ ಇಲ್ಲಿ ರೆಡ್ಮಿ 9 ಪ್ರೈಮ್ ಇದೆಲ್ಲ ಫ್ರೆಂಡ್ಸ್ ಒಂದು 60 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಬೇಕಾಗುತ್ತೆ. ಸ್ವಲ್ಪ ಒಂದು 10 ಮಿನಿಟ್ಸ್ ಇಂದ 20 to 15 ಮಿನಿಟ್ಸ್ ನಿಮಗೆ ಅಷ್ಟೇ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಸೊ ಅಷ್ಟೊಂದು ಜಾಸ್ತಿ ಏನು ಮ್ಯಾಟರ್ ಆಗೋದಿಲ್ಲ. ಇವಾಗ ಫ್ರೆಂಡ್ಸ್ ಇಲ್ಲಿ ಎರಡು ಮೊಬೈಲ್ ಡಿಸ್ಪ್ಲೇ ನೋಡೋದಾದ್ರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಎರಡು ಮೊಬೈಲ್ ಡಿಸ್ಪ್ಲೇ ನೋಡೋದ್ರೆ ತುಂಬಾನೇ ಡಿಫ್ರೆನ್ಸ್ ಕಾಣಿಸುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ತಾರೆ ನೀವು ರೆಡ್ಮಿ 9 ಅಲ್ಲಿ ಫುಲ್ HD ಡಿಸ್ಪ್ಲೇ ಸಿಗ್ತಿದೆ. ಇಲ್ಲೇನಪ್ಪ ಅಂದ್ರೆ ಸ್ವಲ್ಪ ಕ್ಲಿಯರಿಟಿ ನಿಮಗೆ ಚೆನ್ನಾಗಿ ಸಿಗುತ್ತೆ. ಪಿಕ್ಸೆಲ್ ವೈಸ್ ನಿಮಗೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಕ್ಲಿಯರಿಟಿ ಸಿಗುತ್ತೆ ಕಂಪೇರ್ ಟು C15 ನಿಮಗೆ ಜಸ್ಟ್ ಏನಪ್ಪ ಅಂದ್ರೆ HD ಡಿಸ್ಪ್ಲೇನ ಸಿಗ್ತದೆ. ಸೊ ಇಲ್ಲಿ ನೋಡ್ತಾರ ನಿಮಗೆ ಪ್ರೊಟೆಕ್ಷನ್ ವೈಸ್ ನೋಡಿದ್ರೆ ಫ್ರೆಂಡ್ಸ್ ಎರಡರಲ್ಲಿ ನಿಮಗೆ ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಅನ್ನ ಸಿಗ್ತದೆ. ಇಲ್ಲಿ ನೋಡ್ತಾರ ನೆಕ್ಸ್ಟ್ ಪಿಕ್ಸೆಲ್ ವೈಸ್ ನೋಡಿ ಫ್ರೆಂಡ್ಸ್, ಇವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಪಿಕ್ಸೆಲ್ ಇಂದ ನಿಮಗೆ ಗೊತ್ತಾಗುತ್ತೆ ಯಾವ್ದು ಮೊಬೈಲ್ ಚೆನ್ನಾಗಿದೆ, ಯಾವ್ದು ಕ್ಲಿಯರಿಟಿ ಚೆನ್ನಾಗಿದೆ ಅಂತ. ಸೊ ಇಲ್ಲಿ ರೆಡ್ಮಿ 9 ಪ್ರೈಮ್ ಇದೆಲ್ಲ ಫ್ರೆಂಡ್ಸ್ ಕಂಪೇರ್ ಟು C15 ಗಿಂತ ಚೆನ್ನಾಗಿದೆ, ಕ್ಲಿಯರಿಟಿ ಚೆನ್ನಾಗಿದೆ. ಎರಡು ಬಜೆಟ್ ಮೊಬೈಲ್ ಇದೆ. ಎರಡು ಮೊಬೈಲ್ ಅಲ್ಲಿ ಫ್ರೆಂಡ್ಸ್ ನಿಮಗೆ ಪಾಲಿಕಾರ್ಬನೇಟ್ ಬ್ಯಾಕ್ ಸಿಗ್ತದೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಫ್ರೆಂಡ್ಸ್ ನಿಮಗೆ ಮೊಬೈಲ್ ಮೇಲೆ ಬ್ಯಾಕ್ ಸೈಡ್ ಜಾಸ್ತಿ ಸ್ಕ್ರಾಚಸ್ ಅನ್ನು ಬೀಳೋದಿಲ್ಲ, ಅದೇ ರೀತಿ ಫಿಂಗರ್ ಪ್ರಿಂಟ್ಸ್ ಜಾಸ್ತಿ ಬೀಳೋದಿಲ್ಲ. ಎರಡರಲ್ಲಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ರೆಗಿಡ್ ಪ್ಯಾನಲ್ ಸಿಗುತ್ತೆ. ಇದರಿಂದ ಏನಾಗುತ್ತೆ ನೀವು ಯಾವಾಗ ಫೋನ್ ಅನ್ನು ಹಿಡಿತಾರೆ ನಿಮಗೆ ಸ್ವಲ್ಪ ಗ್ರಿಪ್ ಅನ್ನ ಸಿಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಫ್ರೆಂಡ್ಸ್ ಇವಾಗ ಸೆಕ್ಯೂರಿಟಿ ಫೀಚರ್ ನೋಡೋದಾದ್ರೆ ಎರಡರಲ್ಲಿ ನಿಮಗೆ ಡೆಡಿಕೇಟೆಡ್ ಆದಂತ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅನ್ನ ಕೊಡ್ತಾರೆ. ಬ್ಯಾಕ್ ಸೈಡ್ ಅಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಎರಡರಲ್ಲಿ ಕೂಡ ಡೆಡಿಕೇಟೆಡ್ ಆದಂತ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ. ಅದೇ ರೀತಿ ಎರಡರಲ್ಲಿ ಕೂಡ ನಿಮಗೆ ಫೇಸ್ ಅನ್ಲಾಕಿಂಗ್ ಫೀಚರ್ ಅನ್ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇವಾಗ ನಾಚ್ ಬಗ್ಗೆ ನೋಡೋದಾದ್ರೆ ಎರಡು ಮೊಬೈಲ್ ಅಲ್ಲಿ ನಿಮಗೆ ಡ್ಯೂ ಡ್ರಾಪ್ ನಾಚ್ ಸಿಗ್ತದೆ. ರೆಡ್ಮಿ 9 ಪ್ರೈಮ್ ಅಲ್ಲಿ ನಿಮಗೆ 91% ಸ್ಕ್ರೀನ್ ಟು ಬಾಡಿ ರೇಷಿಯೋ ನಿಮಗೆ ಸಿಗ್ತದೆ. ಅದೇ ರೀತಿ ನೀವು ರಿಯಲ್ಮಿ C15 ಅಲ್ಲಿ ನೋಡಿದ್ರೆ ಫ್ರೆಂಡ್ಸ್ ಅದರಲ್ಲೂ ಕೂಡ ನಿಮಗೆ ಡ್ಯೂ ಡ್ರಾಪ್ ನಾಚ್ ಸಿಗ್ತದೆ. 88% ಸ್ಕ್ರೀನ್ ಟು ಬಾಡಿ ರೇಷಿಯೋ ಸಿಗ್ತದೆ. ನೆಕ್ಸ್ಟ್ ಫ್ರೆಂಡ್ಸ್, ಇವಾಗ ನಿಮಗೆ ಸ್ವಲ್ಪ ತೋರಿಸ್ತೀನಿ, ಝೂಮ್ ಮಾಡಿ ತೋರಿಸಿದೀನಿ ನಾಚ್ ಅಂದ್ರೆ ಯಾವ ರೀತಿ ಇರುತ್ತೆ ಅಂತ. ಸೊ ಇಲ್ಲಿ ನೋಡಿದಾರೆ ಫ್ರೆಂಡ್ಸ್, ಇಲ್ಲಿ ನೋಡಿ ರೌಂಡ್ ಮಾರ್ಕಿಂಗ್ ಬರ್ತಿದೆಯಲ್ಲ ಇದಕ್ಕೆ ನಾಚ್ ಅಂತಾರೆ. ಸೊ ಎರಡರಲ್ಲಿ ನಿಮಗೆ ಆಲ್ಮೋಸ್ಟ್ ಸೇಮ್ ಸಿಗ್ತದೆ. ಸೊ ಇವಾಗ ಫ್ರೆಂಡ್ಸ್ ಎರಡು ಮೊಬೈಲ್ ಫೋನ್ ಹಾರ್ಡ್ವೇರ್ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ, ತುಂಬಾನೇ ಮ್ಯಾಟರ್ ಆಗುತ್ತೆ. ಸೊ ನೀವು ಯಾವಾಗ ಲಾಂಗ್ ಟರ್ಮ್ ಫೋನ್ ಅನ್ನು ಯೂಸ್ ಮಾಡ್ತೀರಾ ಅಥವಾ ಯಾರು ಸ್ಪೆಷಲಿ ಗೇಮ್ಸ್ ಅನ್ನು ಆಡ್ತಾ ಇದ್ದೀರಾ, ಇಲ್ಲಿ ಫ್ರೆಂಡ್ಸ್ ಹಾರ್ಡ್ವೇರ್ ತುಂಬಾನೇ ಮ್ಯಾಟರ್ ಆಗುತ್ತೆ. ಇಲ್ಲಿ ಫ್ರೆಂಡ್ಸ್ ಎರಡು ಮೊಬೈಲ್ ಫೋನ್ಸ್ ಏನಿದೆಲ್ಲ 12nm ಮೇಲೆ ಬೇಸ್ಡ್ ಆಗಿದೆ. ರೆಡ್ಮಿ 9 ಪ್ರೈಮ್ ಅಲ್ಲಿ ಫ್ರೆಂಡ್ಸ್ ನಿಮಗೆ G18 ಪ್ರೊಸೆಸರ್ ಸಿಗ್ತದೆ. ತುಂಬಾನೇ ಪವರ್ಫುಲ್ ಆಗಿರುವಂತಹ ಪ್ರೊಸೆಸರ್ ಇದೆ. ಅದು ನಿಮಗೆ 10,000 ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಫ್ರೆಂಡ್ಸ್ ತುಂಬಾನೇ ಒಳ್ಳೆ ನಿಮಗೆ ಇಲ್ಲಿ ಪ್ರೊಸೆಸರ್ ಅನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನೀವು C15 ನೋಡಿದ್ರೆ ಫ್ರೆಂಡ್ಸ್ ನಿಮಗೆ G35 ಪ್ರೊಸೆಸರ್ ಅನ್ನ ಸಿಗ್ತದೆ. ಯಾರು ಸ್ಪೆಷಲಿ ಗೇಮ್ಸ್ ಅನ್ನ ಆಡ್ತಾ ಇದ್ದಾರೆ, ಅದರಲ್ಲಿ PUBG ಗೇಮ್ ಅನ್ನ ಯಾರು ಆಡ್ತಾ ಇದ್ದಾರೆ ಅವ್ರಿಗೇನಪ್ಪ ಅಂದ್ರೆ ಫ್ರೆಂಡ್ಸ್ ರೆಡ್ಮಿ 9 ಪ್ರೈಮ್ ತುಂಬಾನೇ ಒಳ್ಳೆದಿದೆ. ನಿಮಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಯಾಕಪ್ಪ ಅಂದ್ರೆ ಫ್ರೆಂಡ್ಸ್ ಇದರಲ್ಲಿ G18 ಪ್ರೊಸೆಸರ್ ನಿಮಗೆ ಸಿಗ್ತಾ ಇದೆ. ನೆಕ್ಸ್ಟ್ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಫುಲ್ HD ಸ್ಕ್ರೀನ್ ಸಿಗ್ತದೆ. ಸೊ ಈ ಒಂದು ನೀವು PUBG ಮೊಬೈಲ್ ಅಲ್ಲಿ ಸೆಟ್ಟಿಂಗ್ಸ್ ಫುಲ್ ಲೋ ಆಗಿದ್ರು ಕೂಡ ನಿಮಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಸಿಗುತ್ತೆ. ನೆಕ್ಸ್ಟ್ ಇವಾಗ ಫ್ರೆಂಡ್ಸ್ 92 ಸ್ಕೋರ್ ನಿಮಗೆ ತೋರಿಸಿದ್ರೆ ನೀವು ಈಸಿಯಾಗಿ ಜಡ್ಜ್ ಅನ್ನ ಮಾಡಬಹುದು ಯಾವ್ದು ಚೆನ್ನಾಗಿದೆ ಫೋನ್ ಅಂತ. ಸೊ ಇಲ್ಲಿ ನೋಡ್ತಾರ ಫ್ರೆಂಡ್ಸ್, ನಾನು ಮತ್ತೆ ಹೇಳ್ತೀನಿ ಸ್ಪೆಷಲಿ ಯಾರು ಗೇಮ್ಸ್ ಅನ್ನ ಆಡಬೇಕಂತ ಅನ್ಕೊಂಡಿದ್ರು, ಯಾರು ಗೇಮ್ಸ್ ಅನ್ನ ಆಡ್ತಾ ಇರ್ತೀರಾ ಮೊಬೈಲ್ ಫೋನ್ ಅಲ್ಲಿ ಅವ್ರಿಗೇನಪ್ಪ ಅಂದ್ರೆ ಫ್ರೆಂಡ್ಸ್ ಇಲ್ಲಿ ನಾನು ರೆಡ್ಮಿ 9 ಅನ್ನ ಪ್ರಿಫರ್ ಮಾಡ್ತೀನಿ. ಸೊ ನೆಕ್ಸ್ಟ್ ನೋಡೋಣ ಇವಾಗ ಫ್ರೆಂಡ್ಸ್ ಎರಡು ಮೊಬೈಲ್ದು ಸಾಫ್ಟ್ವೇರ್ ನೋಡೋಣ. ಇಲ್ಲಿ ಫ್ರೆಂಡ್ಸ್ ಎರಡು ಮೊಬೈಲ್ ಅಲ್ಲಿ ನಿಮಗೆ Android 10 ಸಿಗುತ್ತೆ. ನೆಕ್ಸ್ಟ್ ರೆಡ್ಮಿ 9 ಪ್ರೈಮ್ ಇದೆಲ್ಲ ಅದು MI UI ರನ್ ಆಗುತ್ತೆ. C15 ಇದೆಲ್ಲ ಫ್ರೆಂಡ್ಸ್ ರಿಯಲ್ಮಿ UI ಮೇಲೆ ರನ್ ಆಗುತ್ತೆ. ಸೊ ಇಲ್ಲೇನಪ್ಪ ಅಂದ್ರೆ ಫ್ರೆಂಡ್ಸ್ ನೀವು ರೆಡ್ಮಿ 9 ಪ್ರೈಮ್ ಅಲ್ಲಿ ನೀವು ಸ್ವಲ್ಪ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಅನ್ನ ನೋಡಬಹುದು. ಇಲ್ಲಿ ಇನ್ನೊಂದು ಮಾತು ಫ್ರೆಂಡ್ಸ್, ಎರಡು ಚಿನ್ನ ಮೊಬೈಲ್ ಇದೆ, ಎರಡು ನೋಡಿ ಯೂಸ್ ಮಾಡ್ಕೊಳ್ಳಿ. ಯಾವುದು ಇಂಡಿಯಾದಲ್ಲಿ ಅಪ್ಲಿಕೇಶನ್ಸ್ ಅನ್ನ ಬ್ಯಾನ್ ಆಗಿದೆಯಲ್ಲ ಅದನ್ನ ಇನ್ ಕೇಸ್ ಎರಡು ಮೊಬೈಲ್ ಅಲ್ಲಿ ಇದ್ರೆ ಅದನ್ನ ಡಿಲೀಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ C15 ಅಲ್ಲಿ ಫ್ರೆಂಡ್ಸ್ ಯಾವುದೇ ಅಪ್ಲಿಕೇಶನ್ಸ್ ಇಲ್ಲ, ಇಂಡಿಯಾದಲ್ಲಿ ಬ್ಯಾನ್ ಆಗಿರುವಂತಹ ಅಪ್ಲಿಕೇಶನ್ಸ್ ಇಲ್ಲ. ಅದೇ ರೀತಿ ರೆಡ್ಮಿ 9 ಪ್ರೈಮ್ ಅಲ್ಲೂ ಕೂಡ ಫ್ರೆಂಡ್ಸ್ ಅವರು ಅಪ್ಡೇಟ್ ಅನ್ನ ಮಾಡಿದ್ದಾರೆ. ಇದರಲ್ಲೂ ಕೂಡ ನಿಮಗೆ ಇಂಡಿಯಾದಲ್ಲಿ ಬ್ಯಾನ್ ಆಗಿರುವಂತಹ ಅಪ್ಲಿಕೇಶನ್ ಸಿಗೋದಿಲ್ಲ. ಇನ್ ಕೇಸ್ ಎರಡು ಮೊಬೈಲ್ ಅಲ್ಲಿ ನಿಮ್ಗೆ ಏನಾದರೂ ಇಂಡಿಯಾದಲ್ಲಿ ಬ್ಯಾನ್ ಆಗಿರುವಂತಹ ಅಪ್ಲಿಕೇಶನ್ ಸಿಗ್ತದೆ ಅದನ್ನ ಡಿಲೀಟ್ ಮಾಡಿ. ಅದೇ ರೀತಿ ಪ್ರೀ ಇನ್ಸ್ಟಾಲ್ ಇರೋ ಆಪ್ಸ್ ಅನ್ನ ಜಾಸ್ತಿ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ನಿಮಗೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಅದರ ಆಲ್ಟರ್ನೇಟಿವ್ ಆಪ್ಸ್ ಅನ್ನ ಸಿಕ್ಕಿದ್ರೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ಕೊಬಹುದು.
ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಫೈನಲಿ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇವಾಗ ಬರುವಂತಹ ಫೋನ್ಸ್ ಅಲ್ಲಿ ಫ್ರೆಂಡ್ಸ್ ನಿಮಗೆ 4-5 ಕ್ಯಾಮ್ರಾನ ನೋಡೋಕೆ ಸಿಗುತ್ತೆ. ಸೊ ಇದೆಲ್ಲ ಟೋಟಲಿ ನಂಬರ್ ಗೇಮ್ಸ್ ಇರುತ್ತೆ ಫ್ರೆಂಡ್ಸ್. ಆದರೂ ಇವಾಗ ನೋಡಿ ಇವು ಎರಡು ಫೋನ್ ಏನಿದೆಲ್ಲ ರೆಡ್ಮಿ 9 ಮತ್ತು C15 ಬಜೆಟ್ ಫ್ರೆಂಡ್ಲಿ ಮೊಬೈಲ್ಸ್ ಇದೆ, ನಿಮಗೆ ಡಿಸೆಂಟ್ ಕ್ಯಾಮ್ರಾ ಸಿಗುತ್ತೆ. ಸೊ ಎರಡರಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ಮೇನ್ ಕ್ಯಾಮ್ರಾ ಏನಿದೆಲ್ಲ ವೈಡ್ ಲೆನ್ಸ್ ಕ್ಯಾಮ್ರಾ ಏನಿದೆ 3 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಮೈಕ್ರೋ ಲೆನ್ಸ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ನೀವು ಲಾಸ್ಟ್ ಲೈನ್ ಕ್ಯಾಮ್ರಾ ಇದೆಲ್ಲ ಫ್ರೆಂಡ್ಸ್ ಇದು ಡೆಪ್ತ್ ಸೆನ್ಸರ್ ಅವಶ್ಯಕತೆ ಇರಲಿಲ್ಲ. ಯಾಕಪ್ಪ ಅಂತಂದ್ರೆ ಇದೇನು ಎಕ್ಸ್ಟ್ರಾ ಕ್ಯಾಮ್ರಾ ಇದೆಲ್ಲ ಫ್ರೆಂಡ್ಸ್ ಇದು ಸಾಫ್ಟ್ವೇರ್ ಅಲ್ಗೋರಿದಮ್ ಇಂದ ಕೂಡ ಇದನ್ನ ಸಾಲ್ವ್ ಮಾಡಬಹುದಿತ್ತು. ಬಟ್ ಆದ್ರೂ ಕೂಡ ಇರ್ಲಿ ಫ್ರೆಂಡ್ಸ್ ಇವರು ಇಲ್ಲಿ ಕ್ಯಾಮ್ರಾನ ನಿಮಗೆ ಪ್ರೊವೈಡ್ ಮಾಡಿದರೆ ಯಾಕಪ್ಪ ಅಂದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಆಗುತ್ತೆ ಜನರಿಗೆ ಅಂತ. ಸೊ ಆಬ್ವಿಯಸ್ಲಿ ಫ್ರೆಂಡ್ಸ್ ನೀವು ಯಾವಾಗ ನಿಮ್ಮ ಫ್ರೆಂಡ್ಸ್ಗೆ ಮೊಬೈಲ್ ಅನ್ನ ತೆಗೆದು ತೋರಿಸ್ತೀರಾ, ನಾವು ಮೊಬೈಲಲ್ಲಿ 4-5 ಕ್ಯಾಮ್ರಾ ಇದ್ರೆ ಸೊ ನೀವು ಕೂಡ ಸ್ವಲ್ಪ ಚೆನ್ನಾಗಿ ಫೀಲ್ ಮಾಡ್ತೀರಾ. ಸೊ ನನ್ನ ಪ್ರಕಾರ ಫ್ರೆಂಡ್ಸ್ ಇದು ಲಾಸ್ಟ್ ಕ್ಯಾಮ್ರಾ ಏನಿಲ್ಲ, ಡೆಪ್ತ್ ಸೆನ್ಸರ್ ಏನಿಲ್ಲ, ಅದು ಅವಶ್ಯಕತೆ ಇರಲಿಲ್ಲ. ಯಾಕಪ್ಪ ಅಂದ್ರೆ ನೀವು ಅವಾಗಲೇ ಹೇಳಿದಾಗೆ ನೀವು ಸಾಫ್ಟ್ವೇರ್ ಅಲ್ಗೋರಿದಮ್ ಇಂದ ಕೂಡ ಇದನ್ನ ಸಾಲ್ವ್ ಮಾಡಬಹುದಿತ್ತು. ಬಟ್ ಆದ್ರೂ ಇರ್ಲಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ನಿಮಗೆ ಅವಾಗ ಹೇಳಿದಾಗೆ ನಿಮಗೆ ಮೇನ್ ಕ್ಯಾಮ್ರಾ ಏನಿದೆಲ್ಲ ವೈಡ್ ಲೆನ್ಸ್ ಕ್ಯಾಮ್ರಾ ಏನಿದೆ ನಿಮಗೆ 13 ಮೆಗಾ ಪಿಕ್ಸೆಲ್ ಸಿಗುತ್ತೆ. ನೆಕ್ಸ್ಟ್ ರೆಡ್ಮಿ ಪ್ರೈಮ್ ಅಲ್ಲಿ ನೋಡೋದಾದ್ರೆ ಫ್ರೆಂಡ್ಸ್ ನಿಮಗೆ ಮೈಕ್ರೋ ಲೆನ್ಸ್ ಕ್ಯಾಮ್ರಾ ಏನಿಲ್ಲ ಫ್ರೆಂಡ್ಸ್ ಇಲ್ಲಿ 5 ಮೆಗಾ ಪಿಕ್ಸೆಲ್ ಸಿಗುತ್ತೆ. ಸೊ ಇದು ಸ್ವಲ್ಪ ಚೆನ್ನಾಗಿದೆ ಕಂಪೇರ್ ಟು ನೀವು C15 ಅಲ್ಲಿ ನೋಡಿದ್ರೆ ಫ್ರೆಂಡ್ಸ್ ನಿಮಗೆ ಇಲ್ಲಿ ಏನಪ್ಪಾ ಅಂದ್ರೆ ಸ್ವಲ್ಪ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ನಿಮಗೆ ರೆಡ್ಮಿ 9 ಪ್ರೈಮ್ ಅಲ್ಲಿ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಜಾಸ್ತಿ ನ್ಯಾಚುರಲ್ ಟೋನ್ ಪಿಕ್ಚರ್ ನಿಮಗೆ ಸಿಗುತ್ತೆ. ಬಟ್ ಅದೇ ನೀವು ಇಲ್ಲಿ C15 ಅಲ್ಲಿ ನೋಡಿದ್ರೆ ಫ್ರೆಂಡ್ಸ್ ಬೂಸ್ಟೆಡ್ ಕಲರ್ ನಿಮಗೆ ಸಿಗುತ್ತೆ ನೀವು ಯಾವಾಗ ಫೋಟೋಸ್ ಅನ್ನ ಕ್ಲಿಕ್ ಮಾಡ್ತೀರಾ. ಸೊ ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ತಾರ ನಿಮಗೆ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಇರುತ್ತಲ್ಲ ಫ್ರೆಂಡ್ಸ್ ನಿಮಗೆ ಎರಡರಲ್ಲಿ ಕೂಡ 8 ಮೆಗಾ ಪಿಕ್ಸೆಲ್ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾನ ಸಿಗ್ತಾ ಇದೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇಲ್ಲಿ ಸಿಮ್ ಮತ್ತೆ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಎರಡು ಮೊಬೈಲ್ ಫೋನ್ಸ್ ಅಲ್ಲಿ ಫ್ರೆಂಡ್ಸ್ ನಿಮಗೆ ಡೆಡಿಕೇಟೆಡ್ ಸ್ಲಾಟ್ ಸಿಗ್ತದೆ ಸಿಮ್ 1 ಸಿಮ್ 2 ಹಾಗೂ SD ಕಾರ್ಡ್ಗಳಿಗೆ. ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್ ಇದರಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ರೆಡ್ಮಿ 9 ಪ್ರೈಮ್ ಅಲ್ಲಿ ಟೈಪ್ ಸಿ ಪೋರ್ಟ್ ಸಿಗುತ್ತೆ. ಅದೇ ನೀವು C15 ಅಲ್ಲಿ ನೋಡಿದ್ರೆ ಮೈಕ್ರೋ USB ಪೋರ್ಟ್ ಸಿಗ್ತಾ ಇದೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ರೆಡ್ಮಿ 9 ಪ್ರೈಮ್ ಅಲ್ಲಿ ನಿಮಗೆ 3.5mm ಜಾಕ್ ಸಿಗುತ್ತೆ. ಅದೇ ರೀತಿ C15 ಅಲ್ಲಿ ಕೂಡ ನಿಮಗೆ 3.5mm ಜಾಕ್ ಸಿಗುತ್ತೆ. ಬಟ್ ಇಲ್ಲಿ ನಿಮಗೆ ಫ್ರೆಂಡ್ಸ್ ರೆಡ್ಮಿ 9 ಪ್ರೈಮ್ ಅಲ್ಲಿ IR ಸೆನ್ಸರ್ ಸಿಗುತ್ತೆ. ಸೊ ಇದು ಯಾವಾಗ ಯೂಸ್ ಆಗುತ್ತಪ್ಪ ಅಂದ್ರೆ ನೀವು ನಿಮ್ಮ ಫೋನಿಂದ ನಿಮ್ಮ ಟಿವಿ ಕೂಡ ನೀವು ಆಪರೇಟ್ ಮಾಡಬಹುದು. ಅದೇ ರೀತಿ AC ಏನಾದ್ರೆ ನೀವು ಅದನ್ನು ಕೂಡ ಇಲ್ಲಿ ಆಪರೇಟ್ ಮಾಡಬಹುದು. ಇವಾಗ ಫ್ರೆಂಡ್ಸ್ ಪ್ರೈಸ್ ನೋಡೋಣ ಬನ್ನಿ. ಇಲ್ಲಿ ಪ್ರೈಸ್ ನೋಡೋದಾದ್ರೆ ಫ್ರೆಂಡ್ಸ್ ನಿಮಗೆ ರಿಯಲ್ಮಿ C15 ಗೆ 4GB ವೇರಿಯಂಟ್ ಅನ್ನು ನೀವು ಪರ್ಚೇಸ್ ಮಾಡಬಹುದು. ನಿಮಗೆ ಇಲ್ಲಿ 1,000 ರೂಪಾಯಿನ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಫ್ರೆಂಡ್ಸ್ ಇಲ್ಲಿ 4GB ವೇರಿಯಂಟ್ ಏನಿದೆಲ್ಲ ನಿಮಗೆ C15 ಅಲ್ಲಿ 10,999 ರೂಪಾಯಿಗೆ ಸಿಗುತ್ತೆ. ಬಟ್ ಅದೇ ಸೇಮ್ 4GB ವೇರಿಯಂಟ್ ನಿಮಗೆ ರೆಡ್ಮಿ 9 ಪ್ರೈಮ್ ಅಲ್ಲಿ 9,999 ರೂಪಾಯಿಗೆ ಸಿಗ್ತದೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಫ್ರೆಂಡ್ಸ್ ನೀವು ಕ್ಲಿಯರ್ ಇದೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಇಲ್ಲಿ ರೆಡ್ಮಿ 9 ಪ್ರೈಮ್ ಅನ್ನು ನೀವು ಪರ್ಚೇಸ್ ಮಾಡಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇವಾಗ ರೆಡ್ಮಿ 9 ಪ್ರೈಮ್ ಅಲ್ಲಿ ಸೆಕೆಂಡ್ ವೇರಿಯಂಟ್ ಏನಿಲ್ಲ ನಾನು ನಿಮಗೆ ಅದು ಸಜೆಷನ್ ಮಾಡಕ್ಕೆ ಹೋಗೋದಿಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಫ್ರೆಂಡ್ಸ್ 64GB ನಿಮಗೆ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಬಟ್ ನಿಮಗೆ ಇಲ್ಲಿ 2,000 ರೂಪಾಯಿನ ತಗೋತಾ ಇದ್ದಾರೆ. ಸೊ ನನ್ನ ಪ್ರಕಾರ ಫ್ರೆಂಡ್ಸ್ ನೀವು ಅದನ್ನ ನಾನು ನಿಮಗೆ ಸಜೆಸ್ಟ್ ಮಾಡಕ್ಕೆ ಹೋಗೋದಿಲ್ಲ. ಸೆಕೆಂಡ್ ವೇರಿಯಂಟ್ ಅನ್ನು ಪರ್ಚೇಸ್ ಮಾಡಕ್ಕೆ ಹೋಗಬೇಡಿ. ಸೊ ಇಲ್ಲಿನದೆಲ್ಲ ಫ್ರೆಂಡ್ಸ್ ಫಸ್ಟ್ ವೇರಿಯಂಟ್ ಸಫಿಸಿಯೆಂಟ್ ಇದೆ. ನಿಮಗೆ 64GB ಇಂಟರ್ನಲ್ ಸ್ಟೋರೇಜ್ ಮೆಮೊರಿ ಇದೆಲ್ಲ ಫ್ರೆಂಡ್ಸ್ ಅಷ್ಟು ನಿಮಗೆ ಸಫಿಸಿಯೆಂಟ್ ಆಗುತ್ತೆ. ನೀವು ಗೇಮ್ಸ್ ಆಡಿದ್ರು ಕೂಡ ನಿಮಗೆ ಅದು ಸಫಿಸಿಯೆಂಟ್ ಇದೆ. ಸೊ ಇಲ್ಲೇನಪ್ಪ ಅಂದ್ರೆ ಫ್ರೆಂಡ್ಸ್ ನನ್ನ ಪ್ರಕಾರ ನೀವು ನೋಡೋದಾದ್ರೆ ರೆಡ್ಮಿ 9 ಪ್ರೈಮ್ ಅಲ್ಲಿ ಫಸ್ಟ್ ವೇರಿಯಂಟ್ 4GB ವೇರಿಯಂಟ್ ಏನಿಲ್ಲ 64GB ಇದು ಅದು 9,999 ಇಲ್ಲ ಅದನ್ನು ನೀವು ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇವಾಗ ಕನ್ಕ್ಲೂಷನ್ ನೋಡೋಣ. ಓವರಾಲ್ ನೋಡೋದಾದ್ರೆ ಫ್ರೆಂಡ್ಸ್ ರೆಡ್ಮಿ 9 ಪ್ರೈಮ್ ಬೆಸ್ಟ್ ಇದೆ, ವ್ಯಾಲ್ಯೂ ಫಾರ್ ಮನಿ ಇದೆ. ನಿಮ್ಗೆ 10,000 ರೂಪಾಯಿ ಬಜೆಟ್ ಇದೆ ಫ್ರೆಂಡ್ಸ್ ರೆಡ್ಮಿ 9 ಅಲ್ಲಿ ನಿಮಗೆ 4GB ವೇರಿಯಂಟ್ ಅನ್ನ ಸಿಗುತ್ತೆ. ಅದೇ ನೀವು C15 ತೊಗೊಳ್ಕೋದ್ರೆ ಫ್ರೆಂಡ್ಸ್ 10,000 ರೂಪಾಯಿ ಬಜೆಟ್ ನಿಮಗೆ ಜಸ್ಟ್ ಏನಪ್ಪಾ ಅಂದ್ರೆ 3GB ವೇರಿಯಂಟ್ ನಿಮಗೆ ಸಿಗ್ತದೆ. ನೆಕ್ಸ್ಟ್ ನೀವು ಇಲ್ಲಿ ಪ್ರೊಸೆಸರ್ ನೋಡೋದಾದ್ರೆ ಫ್ರೆಂಡ್ಸ್ ನಿಮಗೆ ರೆಡ್ಮಿ 9 ಅಲ್ಲಿ ಇರೋದಿಲ್ಲ G18 ಪ್ರೊಸೆಸರ್ ಸಿಗ್ತದೆ. ಅದೇ ನೀವು C15 ಅಲ್ಲಿ ನೋಡೋದಾದ್ರೆ ಫ್ರೆಂಡ್ಸ್ ನಿಮಗೆ G35 ಪ್ರೊಸೆಸರ್ ಅನ್ನ ಸಿಗ್ತದೆ. ಸೊ ಇಲ್ಲಿ ಓವರಾಲ್ ನೀವು ಪ್ರೊಸೆಸರ್ ವೈಸ್ ನೋಡಿದ್ರೆ ರೆಡ್ಮಿ 9 ಬೆಸ್ಟ್ ಇದೆ. ನೆಕ್ಸ್ಟ್ ಇಲ್ಲಿ ನೀವು ಡಿಸ್ಪ್ಲೇ ವೈಸ್ ನೋಡೋದಾದ್ರೆ ಫ್ರೆಂಡ್ಸ್ ನಿಮಗೆ ಫುಲ್ HD ಡಿಸ್ಪ್ಲೇ ಸಿಗ್ತದೆ ರೆಡ್ಮಿ 9 ಅಲ್ಲಿ. ಅದೇ ನೀವು C15 ನೋಡೋದಾದ್ರೆ ಫ್ರೆಂಡ್ಸ್ HD ಡಿಸ್ಪ್ಲೇ ಸಿಗ್ತದೆ. ನೆಕ್ಸ್ಟ್ ನೀವು ಇಲ್ಲಿ ಸ್ಲಿಮ್ ವೈಸ್ ಥಿಕ್ನೆಸ್ ವೈಸ್ ನೋಡೋದಾದ್ರೆ ಫ್ರೆಂಡ್ಸ್ ಇಲ್ಲಿ C15 ಗಿಂತ ರೆಡ್ಮಿ 9 ತುಂಬಾನೇ ಸ್ಲಿಮ್ ಆಗಿದೆ, ವೇಟ್ ಅಲ್ಲಿ ಕೂಡ ತುಂಬಾ ಲೈಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಗೇಮಿಂಗ್ ಅನ್ನ ಯಾರು ಗೇಮ್ಸ್ ಅನ್ನ ಆಡ್ತಿದ್ರೆ ಅವ್ರಿಗೂ ಕೂಡ ಇಲ್ಲಿ ರೆಡ್ಮಿ 9 ಬೆಸ್ಟ್ ಇದೆ. ಸೊ ಓವರಾಲ್ ನೋಡೋದಾದ್ರೆ ಫ್ರೆಂಡ್ಸ್ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋದಾಗ್ಲಿ ಅಥವಾ ಓವರಾಲ್ ಪರ್ಫಾರ್ಮೆನ್ಸ್ ನೋಡೋದಾಗ್ಲಿ ರೆಡ್ಮಿ 9 ಏನಿದೆಲ್ಲ ಫ್ರೆಂಡ್ಸ್ ಬೆಸ್ಟ್ ಇದೆ, ವ್ಯಾಲ್ಯೂ ಫಾರ್ ಮನಿ ಇದೆ. ಈ ಪ್ರಕಾರ ಫ್ರೆಂಡ್ಸ್ ಇಲ್ಲಿ ಸೆಕೆಂಡ್ ವೇರಿಯಂಟ್ ಏನಿದೆಲ್ಲ ರೆಡ್ಮಿ 9 ಅಲ್ಲಿ ಅದನ್ನ ಪರ್ಚೇಸ್ ಮಾಡಕ್ಕೆ ಹೋಗ್ಬಿಡಿ, ಸುಮ್ಮನೆ ನಿಮ್ಗೆ 2,000 ರೂಪಾಯಿ ವೇಸ್ಟ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ವೇರಿಯಂಟ್ ಏನಿದೆಲ್ಲ ಫ್ರೆಂಡ್ಸ್ ಬೆಸ್ಟ್ ಇದೆ, ವ್ಯಾಲ್ಯೂ ಫಾರ್ ಮನಿ ಇದೆ, ನೀವು ಅದನ್ನ ಪರ್ಚೇಸ್ ಮಾಡಬಹುದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ನಿಮಗೆ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಸಜೆಷನ್ಸ್ ಇದ್ರೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ಇದೇ ರೀತಿ ನಾನು ನಿಮಗೆ ಮತ್ತೆ ಕೆಲವೊಂದಿಷ್ಟು ವಿಡಿಯೋಸ್ನ ತರ್ತಾ ಇರ್ತೀನಿ. ಮತ್ತೆ ಫ್ರೆಂಡ್ಸ್ ಇದೇ ರೀತಿ ನೆಕ್ಸ್ಟ್ ಒಂದು ವಿಡಿಯೋಲಿ. ಥ್ಯಾಂಕ್ ಯು.